ವರದಿ ಕೊಡ್ತಿದಾರಂತೆ. ನಿಮ್ಮ ಜಿಲ್ಲೆಯಲ್ಲಿ ಏನಾಗ್ತಾ ಇದೆ ಇಲ್ಲಿ? ನೋಡಿ, ಹಾರ್ಟ್ ಅಟ್ಯಾಕ್ ಆಗ್ತಾ ಇರ್ತಕ್ಕಂಥದ್ದು ಹಾಸನ ಜಿಲ್ಲೆಯಲ್ಲ, ಇಡೀ ದೇಶದಲ್ಲಿ ಆಗ್ತಾ ಇದೆ. ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಅಂತ ತೋರಿಸ್ತಾ ಇರೋದು ನೀವು ಟಿವಿನವರು ಹಾಸನ ಜಿಲ್ಲೆ ಮಾತ್ರ, ಬೇರೆ ಜಿಲ್ಲೆಯಾಗಿ ತೋರಿಸ್ತಾ ಇಲ್ಲ ನೀವು. ನಿಮ್ಮನ್ನ ನನಗೆ ಗೊತ್ತಿರೋಂಗೆ ಮೆಡಿಕಲಿ ಪೀಪಲ್ಲು ಬುಕ್ ಮಾಡಿಕೊಂಡು ನಮ್ಮ ಹಾಸನ ಜಿಲ್ಲೆನ ತೋರಿಸ್ಕೊಂಡು ಮಾರ್ಕೆಟ್ ಮಾಡ್ಕೊತಾ ಇದ್ದಾರೆ ಅಂತ ನನಗೆ ಅನುಮಾನ ಇದೆ. ಅದನ್ನು ದಯವಿಟ್ಟು ಮಾಡಬೇಡಿ. ಇಟ್ ಈಸ್ ಲೈಫ್ ಸ್ಟೈಲು ಬದಲಾವಣೆ ಮಾಡಿಕೊಂಡ್ರೆ ಯಾವ ಹಾರ್ಟ್ ಅಟ್ಯಾಕು ಆಗಲ್ಲ, ಎಂಥದ್ದು ಇಲ್ಲ. ಈಗ ಅದನ್ನು ಬಿಟ್ಟು ಹಾಸನ ಜಿಲ್ಲೆನಲ್ಲೇ ಸಾಯ್ತಾ ಇದ್ದಾರೆ, 35 ಬೆಂಗಳೂರಲ್ಲಿ ಎಷ್ಟಾಗಿದ್ದಾರೆ ಏನು ಅನ್ನೋದನ್ನು ತಾವು ಪರಿಶೀಲಿಸಿದ್ರೆ ಗೊತ್ತಾಗ್ತದೆ. ಮೊನ್ನೆ ಮುಖ್ಯಮಂತ್ರಿ ಕೂಡ ಹೇಳ್ತಾರೆ ಆ ಕೋವಿಡ್ ಇಂಜೆಕ್ಷನ್ನಿಂದ ಬಂದಿದೆ, ಮೋದಿ ಇದು ಇಂಜೆಕ್ಷನ್ನು ಇಂದ ಆಗಿದೆ ಅಂತ ಹೇಳ್ತಾರೆ. ಅಲ್ಲ ರೀ, ಮೋದಿ ಇಂಜೆಕ್ಷನ್ ತಯಾರು ಮಾಡ್ತಾರಾ? ಲ್ಯಾಬಲ್ಲಿ ಮಾಡ್ತಾರೆ, ಲ್ಯಾಬಲ್ಲಿ ಹೇಳಿರ್ತಾರೆ. ನನಗೆ ಈಗ ರಿಪೋರ್ಟ್ ಬಂದಿದೆ, ಆ ರಿಪೋರ್ಟಲ್ಲಿ ಯಾವುದೇ ಆದಂಥ ಆ ಲಸಿಕೆಗೂ ಇದಕ್ಕೂ ಸಂಬಂಧ ಇಲ್ಲ ಅಂತಕ್ಕಂಥದ್ದು ಹೇಳಿದರೆ ಲೈಫ್ ಸ್ಟೈಲ್ ಬದಲಾವಣೆ ಮಾಡಿಕೊಂಡ್ರೆ ನೀವು ಚೆನ್ನಾಗಿರ್ತೀರಿ, ನಾನು ಚೆನ್ನಾಗಿರ್ತೀನಿ. ಹಾಸನದಲ್ಲಿ ಜಾಸ್ತಿ ಪ್ರಕರಣಗಳು ಗೊತ್ತಾಗ್ತಾ ಇರುತ್ತೆ, ಸಾವನ್ನಪ್ಪು. ನೀವು ತೋರಿಸ್ತಾ ಇದ್ದೀರಿ, ಗೊತ್ತಾಗ್ತಾ ಇದೆ. ಜಯದೇವ್ ಹಾಸ್ಪಿಟ್ಲಿಗೆ ಹೋಗಿ ಯಾವ ಕಡೆ ಯಾರು ಇದ್ದಾರೆ ಏನು ಆಯ್ತಾ ಅಂತ ಹೇಳಿ ನನಗೆ ಹೇಳಿದ್ನಲ್ಲ. ನೀವು ಟಿವಿಯವರು ಯಾರೋ ಒಬ್ರು ಹೇಳಿದ್ದನ್ನ ಕೇಳಕ್ಕೆ ಹೋಗಬೇಡಿ. ಎಲ್ಲ ಜಿಲ್ಲೆನಲ್ಲೂ ಆಗ್ತಾ ಇದೆ. ಮೈಸೂರಲ್ಲಿ ಆಗ್ತಾ ಇಲ್ವಾ? ಬೆಂಗಳೂರಲ್ಲಿ ಆಗ್ತಾ ಇಲ್ವಾ? ನಿಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ಹೋಗಿ ಕೇಳಿ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟಾಗಿದೆ ಅಂತ ಕೊಡ್ತಾರೆ. ಈಗ ಅದು ನೆಕ್ಸ್ಟ್ ಬಂದ ತಕ್ಷಣ ಮಂಡ್ಯದಲ್ಲಿ ಹಾಕ್ಬಿಡ್ತೀರಿ. ನಾವು ಎಲ್ಲಿ ಮಾಂಸ ತಿನ್ನೋರು ಎಲ್ಲಿ ಜಾಸ್ತಿ ಇದ್ದಾರೆ ಅಲ್ಲಿ ಹೇಳ್ತಕ್ಕಂಥದ್ದನ್ನು ನೀವು ಮಾಡ್ತಿದ್ದೀರಿ. ಟಿವಿನವರು ದಯವಿಟ್ಟು ಅದು ತೋರಿಸ್ಬೇಡಿ. ಲೈಫ್ ಸ್ಟೈಲ್ ಬದಲಾವಣೆ ಮಾಡಿಕೊಂಡ್ರೆ ಎಲ್ಲರ ಆರೋಗ್ಯ ಕೂಡ ಒಳ್ಳೇದು, ನಂದು ಒಳ್ಳೇದು, ನಿಮ್ದು ಒಳ್ಳೇದು. ಅಲ್ಲ, ಮಾಫಿಯಾ ಅಂತ ಅವ್ರು ಅನ್ನೋದಕ್ಕಿಂತ ನೀವು ಟಿವಿಲಿ ತೋರ್ಸೋದೇ ತಪ್ಪು ಅಂತ ನನ್ನ ಭಾವನೆ ರೀ. ಯಾಕೆ ತೋರಿಸ್ಬೇಕು? ಹಾರ್ಟ್ ಅಟ್ಯಾಕ್ ಅಂತ ಅಲ್ಲಿ ಬರೀ ಹಾಸನ ಜಿಲ್ಲೆಗೆ ಯಾಕೆ ತೋರಿಸ್ತೀರಾ? ಬೆಂಗಳೂರಲ್ಲಿ ಯಾಕೆ ತೋರಿಸಲ್ಲ ನೀವು? ಮೈಸೂರಲ್ಲಿ ಯಾಕೆ ತೋರಿಸಲ್ಲ ನೀವು? ಬರೀ ಹಾಸನ ಮೇಲೆ ಯಾಕೆ ಗುಬೆ ಕೂರಿಸ್ತೀರಾ? ಇಟ್ ಇಸ್ ರಾಂಗ್. 100% ಆಗಿ ನೀವು ನಂಬರ್ ಗೊತ್ತಿಲ್ಲ. ಹೋಗಿ ಆ ಮೈಸೂರು ಜಿಲ್ಲೆನಲ್ಲಿ ಅಲ್ಲಿ ಹೋಗಿಲ್ಲ, ಎಷ್ಟು ಜನ ಸತ್ತಿದ್ದಾರೆ ಅಂತ ಕೇಳಿ. ನಿಮ್ಗೆ ಗೊತ್ತಾ ಹಾರ್ಟ್ ಅಟ್ಯಾಕ್ ಆಗಿ ಸತ್ತಿರೋರಲ್ಲಿ ಆ ಪೋರ್ಟ್ ಪಾಸ್ಟರ್ ಮಾಡ್ಕೊಂಡಿರೋರು ಇಬ್ಬರು ಹಾಸನದಲ್ಲಿ. ನೀವ್ಯಾಕೆ 30-40 ಅಂತ ಹೇಳ್ತೀರಾ? ರಾಂಗ್. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.